ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಎಲ್ಲರಿಗೂ ಶ್ರೀ ಹನುಮಾನ್ ಜಯಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ನಿಮ್ಮ ಕಣ್ಣ ಮುಂದೆ ಈಗ ಈ ಸಂದೇಶ ಬಂದಿದೆ ಅಂದರೆ ಇದು ಕೇವಲ ಕಾಕತಾಳೀಯವಲ್ಲ. ಇದು ಬಜರಂಗ ಬಲಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದಿರುವ ದೈವಿಕ ಆಹ್ವಾನ. ನೀವು ಎಷ್ಟೇ ಪ್ರಾರ್ಥನೆ ಮಾಡಿದರೂ, ಎಷ್ಟು ಕಣ್ಣೀರು ಹಾಕಿದರೂ ನಿಮ್ಮ ಆಸೆಗಳು ಯಾಕೆ ಈಡೇರುತ್ತಿಲ್ಲ ಅಂತ ನೊಂದುಕೊಂಡಿದ್ದೀರಾ? ದೇವರು ನನ್ನ ಮಾತು ಕೇಳುತ್ತಿಲ್ಲವೇ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆಯೇ? ಹಾಗಿದ್ದರೆ ಕೇಳಿ, ಇಂದು ಸ್ವತಃ ಹನುಮಂತನೇ ನಿಮ್ಮ ಆತ್ಮಕ್ಕೆ ನೇರವಾದ ಉತ್ತರ ನೀಡುತ್ತಿದ್ದಾನೆ. ನೀವು ಕೇಳಿದ್ದು ಸಿಗದಿರುವುದು ದೇವರ ನಿರ್ಲಕ್ಷ್ಯವಲ್ಲ, ಅದು ನಿಮ್ಮನ್ನು ಯಾವುದೋ ದೊಡ್ಡ ಸಂಕಷ್ಟದಿಂದ ಪಾರು ಮಾಡುವ ದೈವಿಕ ರಕ್ಷಣೆಯಾಗಿದೆ. ನಿಮ್ಮ ಬದುಕು ಬದಲಾಗುವ ಸಮಯ ಹತ್ತಿರ ಬಂದಿದೆ. ಈ ಮಾತುಗಳನ್ನು ಕೇವಲ ವಿಡಿಯೋ ಅಂದುಕೊಳ್ಳಬೇಡಿ. ಇದು ನಿಮ್ಮ ಕತ್ತಲೆಯ ಹಾದಿಗೆ ಹನುಮಂತನು ತೋರಿಸುತ್ತಿರುವ ಬೆಳಕಾಗಿದೆ. ನಾವು ಒಂದು ಕೆಲಸಕ್ಕಾಗಿ ಅಥವಾ ವಸ್ತುವಿಗಾಗಿ ಪ್ರಾರ್ಥಿಸಿದಾಗ ಅದು ಸಿಗದಿದ್ದರೆ ನಾವು ನಿರಾಶರಾಗುತ್ತೇವೆ. ಆದರೆ ಈ ಸಂದೇಶದ ಪ್ರಕಾರ ದೇವರು ಆ ಬಾಗಿಲುಗಳನ್ನು ಮುಚ್ಚಿದ್ದಾನೆ ಎಂದರೆ ಅದರ ಹಿಂದೆ ನಿಮಗರಿಯದ ಅಪಾಯವಿರುತ್ತದೆ. ನಾನು ಆ ಬಾಗಿಲಿನ ಹಿಂದೆ ಇರುವ ವಿನಾಶವನ್ನು ನೋಡುತ್ತಿದ್ದೇನೆ, ಹಾಗಾಗಿ ಅದನ್ನು ಮುಚ್ಚಿದ್ದೇನೆ ಎಂದು ಹನುಮಂತನು ಹೇಳುವಂತಿದೆ. ಅಂದರೆ ದೇವರು ಇಲ್ಲ ಎನ್ನುವ ಉತ್ತರವು ವಾಸ್ತವವಾಗಿ ನಿಮ್ಮನ್ನು ದೊಡ್ಡದೊಂದು ಸಂಕಷ್ಟದಿಂದ ಕಾಪಾಡುವ ಕವಚವಾಗಿರುತ್ತದೆ. ತುಂಬಾ ಜನರಿಗೆ ಈ ಕಷ್ಟಗಳು ನೋಡ್ಬಿಟ್ಟು ದೇವರೇ ಇಲ್ಲವೇನೋ ಅನ್ನೋ ಪರಿಸ್ಥಿತಿಗೆ ಬಂದು ನಿಂತಿರ್ತಿರಲ್ಲ, ಅದು ನಿಮ್ಗೆ ಶ್ರೀರಕ್ಷೆ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹನುಮಾನ್ಜಿಯವರು. ನಮ್ಮ ಪ್ರಾರ್ಥನೆಗಳು ಸಾಮಾನ್ಯವಾಗಿ ನನಗೆ ಇದನ್ನು ಕೊಡು ಎಂಬ ಬೇಡಿಕೆಯಿಂದ ಕೂಡಿರುತ್ತವೆ. ಆದರೆ ಶ್ರೇಷ್ಠ ಪ್ರಾರ್ಥನೆ ಎಂದರೆ ದೇವರ ಮುಂದೆ ನಿಶ್ಶಬ್ದವಾಗಿ ಕುಳಿತುಕೊಳ್ಳುವುದು. ಅಲ್ಲಿ ಮಾತುಗಳಿಗಿಂತ ನಿಮ್ಮ ಹೃದಯದ ಸ್ಪಂದನೆಗಳು ದೇವರಿಗೆ ತಲುಪುತ್ತವೆ. ನೀವು ಯಾವಾಗ ಓ ಹನುಮಂತನೇ, ನಿನ್ನ ಇಚ್ಛೆಯೇ ನನ್ನ ದಾರಿ ಎಂದು ಸಂಪೂರ್ಣವಾಗಿ ಶರಣಾಗುತ್ತೀರೋ ಆಗ ಇಡೀ ವಿಶ್ವದ ಶಕ್ತಿಯು ನಿಮ್ಮ ಪರವಾಗಿ ನಿಲ್ಲುತ್ತದೆ. ಜೀವನದಲ್ಲಿ ಬರುವ ಬಿರುಗಾಳಿಗಳು ನಿಮ್ಮನ್ನು ನಾಶ ಮಾಡಲು ಬರುವುದಿಲ್ಲ, ಅವು ನಿಮ್ಮ ಹಾದಿಯಲ್ಲಿರುವ ಅಡೆತಡೆಗಳನ್ನು ತೆಗೆದುಹಾಕಲು ಬರುತ್ತವೆ. ಕೆಲವೊಮ್ಮೆ ದೇವರು ನಿಮ್ಮನ್ನು ಪೂರ್ತಿಯಾಗಿ ಮುರಿದು ಹಾಕುತ್ತಾನೆ, ಅಂದರೆ ಹಾರ್ಟ್ ಬ್ರೇಕ್ ಆಗೋ ರೀತಿ ಮಾಡುತ್ತಾನೆ. ಏಕೆಂದರೆ ಹಳೆಯದನ್ನು ಅಳಿಸಿದ ಹೊರತು ಹೊಸ ಮತ್ತು ಬಲಿಷ್ಠವಾದುದನ್ನು ನಿರ್ಮಿಸಲು ಸಾಧ್ಯವಿಲ್ಲ. ಈ ನೋವು ನಿಮ್ಮನ್ನು ಶುದ್ಧೀಕರಿಸುವ ಪ್ರಕ್ರಿಯೆಯಾಗಿದ್ದು, ಚಿನ್ನವು ಬೆಂಕಿಯಲ್ಲಿ ಬೆಂದು ಹೊಳೆಯುವಂತೆ ನಿಮ್ಮನ್ನು ರೂಪಿಸುತ್ತದೆ. ದೇವರು ವಿನಂತಿಯನ್ನು ಮರೆತಿಲ್ಲ, ಕೇವಲ ಮುಂದೂಡಿದ್ದಾನೆ. ನೀವು ಪ್ರಾರ್ಥನೆ ಮಾಡಿರ್ತೀರಿ, ಇದು ನನ್ನ ಆಸೆ ಈಡೇರ್ಲಿ ಅಂತ, ಅದನ್ನು ಮುಂದೂಡಿದ್ದಾರೆ ಹೊರತಾಗಿ ಮರ್ತಿರೋದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸಮಯಕ್ಕಿಂತ ಮುಂಚೆಯೇ ಯಾವುದಾದರೂ ಸಿಕ್ಕರೆ ಆಶೀರ್ವಾದವಾಗುವ ಬದಲು ಹೊರೆಯಾಗುತ್ತದೆ. ಒಂದು ಗಿಡವು ಮರವಾಗಿ ಬೆಳೆದು ಹಣ್ಣು ಕೊಡಲು ಹೇಗೆ ಸಮಯ ಬೇಕೋ ಹಾಗೆಯೇ ನಿಮ್ಮ ಪ್ರಾರ್ಥನೆಯ ಫಲವು ಸಿಹಿಯಾಗಿರಲು ದೇವರು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುತ್ತಾನೆ. ನೀವು ಕೇಳಿದಾಗ ಅಲ್ಲ, ನೀವು ಅದನ್ನು ಸ್ವೀಕರಿಸಲು ಅರ್ಹರಾದಾಗ ನಾನು ಕೊಡುತ್ತೇನೆ ಎಂಬುದು ಬಾಬಾರವರ ಮತ್ತು ಹನುಮಾರವರ ನೀತಿಯಾಗಿದೆ. ನಿಮ್ಮ ಮನಸ್ಸು ಸುಖ ಮತ್ತು ಸೌಕರ್ಯವನ್ನು ಬಯಸುತ್ತದೆ, ಆದರೆ ದೇವರು ನಿಮ್ಮ ಆತ್ಮದ ಉದ್ಧಾರವನ್ನು ಬಯಸುತ್ತಾನೆ. ಮನಸ್ಸಿಗೆ ನೋವೆನಿಸುವ ವಿಷಯವು ಆತ್ಮಕ್ಕೆ ಬೆಳವಣಿಗೆಯನ್ನು ನೀಡಬಹುದು. ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಸಂಬಂಧಗಳನ್ನು ಅಥವಾ ವಸ್ತುಗಳನ್ನು ದೇವರು ನಿಮ್ಮಿಂದ ದೂರ ಮಾಡುತ್ತಾನೆ. ಇದು ಮೇಲ್ನೋಟಕ್ಕೆ ನಷ್ಟದಂತೆ ಕಂಡರೂ ವಾಸ್ತವವಾಗಿ ಅದು ದೈವಿಕ ಕೃಪೆಯಾಗಿರುತ್ತದೆ. ದೇವರು ಮೌನವಾಗಿದ್ದಾನೆ ಎಂದರೆ ಅವರು ನಿಮ್ಮನ್ನು ಬಿಟ್ಟಿದ್ದಾರೆ ಎಂದಲ್ಲ. ಆ ಮೌನದಲ್ಲಿಯೇ ಆತ್ಮದ ಆಳವಾದ ಸಂಭಾಷಣೆ ನಡೆಯುತ್ತಿರುತ್ತದೆ. ನೀವು ಏಕಾಂಗಿ ಎಂದುಕೊಂಡಾಗ ಅಥವಾ ಭರವಸೆ ಕಳೆದುಕೊಂಡಾಗ ದೇವರು ನಿಮಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ. ಈ ಸಂದೇಶದ ಸಾರವೇನೆಂದರೆ, ನಿಮ್ಮ ಜೀವನದ ಪ್ರತಿಯೊಂದು ಘಟನೆಯು ಅದು ವಿಫಲತೆ ಇರಲಿ ಅಥವಾ ಯಶಸ್ಸಿರಲಿ ದೇವರ ಒಂದು ಯೋಜಿತ ಉತ್ತರವಾಗಿರುತ್ತದೆ. ನಾನು ಕೇಳಿದ್ದು ಸಿಗಲಿಲ್ಲ ಎಂದು ವ್ಯಥೆ ಪಡುವ ಬದಲು ನನಗೆ ಸಿಕ್ಕಿರುವುದು ನನಗಾಗಿಯೇ ಸಿದ್ಧವಾದ ಶ್ರೇಷ್ಠ ಉಡುಗೊರೆ ಎಂದು ನಂಬುವುದೇ ಭಕ್ತಿಯಾಗಿರುತ್ತದೆ. ಈಗ ಹೊಸ ದೃಷ್ಟಿಕೋನದೊಂದಿಗೆ ಎದ್ದು ನಿಲ್ಲು. ಇನ್ನು ಮುಂದೆ ನಿನ್ನ ಪ್ರಾರ್ಥನೆ ಕೇವಲ ಆಸೆಯಾಗಿರದೆ ನಿನ್ನ ಸಮರ್ಪಣೆಯಾಗಲಿ. ಮುಂದಿನ ಬಾರಿ ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗದಿದ್ದಾಗ ನಗುತ್ತಾ ಹೀಗೆ ಹೇಳು, ನನ್ನ ಸಾಯಿ ಹನುಮಾನ್ ಮಾಡಿದ್ದು ನನಗಾಗಿಯೇ ಅತ್ಯುತ್ತಮವಾದುದು ಎಂದು. ಈ ಮಾತುಗಳನ್ನು ನಿರೇ ಮುಟ್ಟಿದರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಡ. ಬಜರಂಗಿಯ ಈ ಧ್ವನಿಯನ್ನು ಕೇಳುವ ಅಗತ್ಯವಿರುವವರಿಗೆ ಇದನ್ನು ತಲುಪಿಸು, ಅಂದರೆ ಶೇರ್ ಮಾಡಿ. ಈ ಸಂದೇಶನ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಓಂ ಸಾಯಿರಾಮ್, ಜೈ ಶ್ರೀರಾಮ್, ಜೈ ಬಜರಂಗ್ ಬಲಿ ಅಂತನಾದ್ರೂ ಯಾವುದಾದರೂ ಒಂದು ನಾಮವನ್ನು ಆಯ್ಕೆ ಮಾಡಿಕೊಂಡು ಕಮೆಂಟ್ ಮಾಡಿ ಈ ಸಂದೇಶವನ್ನು ನೀವು ಪಡೆದುಕೊಳ್ಳಿ.
ಹನುಮಾನ್ ಭಕ್ತರಿಗೂ ತಪ್ಪದೆ ಶೇರ್ ಮಾಡೋದನ್ನ ಮರೆಯೋದಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದ್ರೆ ತುಂಬಾ ಜನ ಎಕ್ಸ್ಪೆಕ್ಟೇಷನ್ಸ್ ಇಟ್ಟುಕೊಂಡು ಕುಗ್ಗಿ ಹೋಗಿರ್ತಾರೆ ದೇವರೇ ಇಲ್ಲ ಅಂತೇಳಿ. ದೇವರ ಪ್ಲಾನಿಂಗ್ಸ್ ಗಳು ನಮ್ಗೆ ಏನ್ ಅನ್ನೋದು ಗೊತ್ತಿರೋದಿಲ್ಲ. ಆದರೆ ನಮ್ಮ ಪ್ಲಾನಿಂಗ್ ಗಿಂತ ದೇವರ ಪ್ಲಾನ್ ಅದ್ಭುತವಾಗಿರುತ್ತೆ. ಅದನ್ನ ನಾವು ಗೌರವಿಸಿ ತಾಳ್ಮೆಯಿಂದ ಇದ್ದರೆ ಅತ್ಯುತ್ತಮವಾದ ಫಲ ಸಿಗುತ್ತೆ ಅಂತ ಈ ಸಂದೇಶದ ಮೂಲಕ ಬಾಬಾ ಮತ್ತು ಹನುಮಾನವರು ತಿಳಿಸ್ಕೊಡ್ತಿದ್ದಾರೆ. ಈ ಸಂದೇಶ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಾ ಮತ್ತೆ ಮುಂದಿನ ಸಂದೇಶದೊಂದಿಗೆ ಆಗಮಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್, ಜೈ ಶ್ರೀರಾಮ್, ಜೈ ಹನುಮಾನ್.